ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ದಿನ ಶ್ರೀಪಾದರಾಜ ಗುರುಗಳ ದರ್ಶನವನ್ನು ಮಾಡಿಕೊಂಡು ಬೆಂಗಳೂರಿನ ಕಡೆ ಪ್ರಯಾಣ ಮಾಡ್ತಾ ಇದ್ದೇನೆ. ನಿರಂತರವಾಗಿ ನಾನು ಸುಮಾರು ವರ್ಷಗಳಿಂದ, ನನಗೆ ಬುದ್ಧಿ ಬಂದಾಗಿನಿಂದ ಕೂಡ ಯಾವ ವರ್ಷವೂ ಕೂಡ ತಪ್ಪದೆ, ಅಂದರೆ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಈ 3 ದಿನಗಳ ಯಾವುದೋ ಒಂದು ದಿನ ಅಲ್ಲಿನ ತೀರ್ಥಪ್ರಸಾದವನ್ನು ಸ್ವೀಕಾರ ಮಾಡೋದು ಅಭ್ಯಾಸವಾಗಿದೆ ನನಗೆ. ಆ ಪ್ರಕಾರವಾಗಿ ಇವತ್ತಿನ ದಿನ ಕೂಡ ನಾನು ಅಲ್ಲಿ ದೇವರ ದರ್ಶನವನ್ನು ಮಾಡಿ ತೀರ್ಥ ಪಂಚಾಮೃತವನ್ನು ತೆಗೆದುಕೊಂಡು ಅದನ್ನೇ ಪ್ರಸಾದ ಅಂದ್ಕೊಂಡು ಬೆಂಗಳೂರಿನ ಕಡೆ ಪ್ರಯಾಣ ಬಳಸ್ತಾ ಇದ್ದೇನೆ. ಆದರೂ ಯಾವಾಗಲೂ ಹೇಳುವ ರೀತಿಯಲ್ಲಿ ನಮ್ಮ ಮಧ್ವ ಪರಂಪರೆಯಲ್ಲಿ ನಮ್ಮ ಶ್ರೀಪಾದರಾಜರ ಮಠದ ಉಲ್ಲೇಖ ಮತ್ತು ಅಲ್ಲಿನ ಆ ಕ್ಷೇತ್ರ ಸ್ಥಳ ಇತಿಹಾಸ ಅಥವಾ ಪುರಾಣ, ಅಲ್ಲಿನ ಒಂದು ವಿಶೇಷವಾಗಿರ್ತಕ್ಕಂತಹ ವಿಚಾರಗಳನ್ನು ಇಷ್ಟಕ್ಕೆ ಮೊದಲೇ ನಾನು ಅಲ್ಲೇ ಇದ್ದಾಗ, ಅಂದರೆ ನಾನು ಯಾವಾಗ ಆ ತೀರ್ಥಕ್ಷೇತ್ರದಲ್ಲಿ, ತೀರ್ಥಕ್ಷೇತ್ರ ಅಂದರೆ ಕಲ್ಯಾಣಿ ಇರ್ತದೆ, ನದಿ ಇರ್ತದೆ, ಇಂಥ ನೀರಿನ ಒಂದು ಸ್ಥಳ ಆಗಿರ್ತದೆ, ಉದ್ಭವವಾಗ್ತಕ್ಕಂತಹ ನೀರಿನ ಮೂಲ ಸ್ಥಳ. ಅಂತಹ ಸ್ಥಳದಲ್ಲಿ ನೀರಿನ ಸ್ನಾನವನ್ನು ಮಾಡಿಕೊಂಡು ಅಲ್ಲಿ 3 ದಿನ ಸೇವೆಯನ್ನು ಮಾಡಿರ್ತಕ್ಕಂಥವನು. ಯಾವುದೋ ಒಂದು ಮನುಷ್ಯನ ಸಹಜವಾದ ಕರ್ಮಗಳನ್ನು ಕಳೆದುಕೊಳ್ಳತಕ್ಕಂತಹ ಸಂದರ್ಭಗಳು ಎದುರಾಗ್ತದೆ. ಅಂಥ ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರಗಳಲ್ಲಿ ಮಾಡ್ತಕ್ಕಂತಹ ಸೇವಾ ಸಾನ್ನಿಧ್ಯ ಏನಿದೆ, ಅಲ್ಲಿ ಸೇವೆಯನ್ನು ಮಾಡ್ತಕ್ಕಂಥದ್ದೇನಿದೆ, ಅದು ನಮ್ಮ ಮನಸ್ಸಿನಲ್ಲಿ ಅಡಗಿ ಕುಳಿತಿರ್ತಕ್ಕಂತಹ ಹಲವಾರು ದೋಷಗಳನ್ನು ಹೊರಗಡೆ ತೆಗೆದು ಹಾಕುತ್ತೆ ಅನ್ನೋದಕ್ಕೆ. ಮತ್ತು ವಿಶೇಷವಾಗಿ ಆ ಶ್ರೀಪಾದರಾಜರ ಮಠ, ಮುಳಬಾಗಲಿನ ಮಠ ಸಾಕ್ಷಾತ್ ಮಹಿಮೆಗಳಿಗೆ ಹೇಳಿ ಮಾಡಿಸಿದಂತಹ ಪುಣ್ಯ ಸ್ಥಳ, ಅದು ಮಹಿಮೆಯ ಸ್ಥಳ. ಅದಕ್ಕೆ ಹೇಳ್ತಾರೆ, ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಈ ರೀತಿಯಾಗಿ ಒಂದು ಹಾಡಿದೆ. ಒಂದೊಮ್ಮೆ ಆ ಹಾಡನ್ನು ಕೇಳಿ ಶ್ರೀಪಾದರಾಜರ ಮಹಿಮೆಗಳ ವರ್ಣನೆ, ಆ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ನಿಮಗೆ ಅದರ ಅನುಭವಕ್ಕೆ ಬರ್ತದೆ. ಅಲ್ಲಿನ ಮಹಿಮೆಗಳು ಹಾಗಿರ್ತದೆ. ಆ ಭಗವಂತನ ಸಾನ್ನಿಧ್ಯ, ನರಸಿಂಹದೇವರ ಸಾನ್ನಿಧ್ಯ ಒಂದು ಕಡೆ ಆದರೆ, ಆ ಬೃಂದಾವನಗಳು ವಿಶೇಷವಾಗಿ ಅದು ಒಂದು ವಿಜ್ಞಾನ ಕೇಂದ್ರ. ಅದನ್ನು ಯಾವತ್ತಿಗೂ ಮರೆಯಬಾರದು. ಅವರ ನಾಮದಲ್ಲೇ ವಿಜ್ಞಾನವನ್ನು ಇಟ್ಟುಕೊಂಡಿರ್ತಕ್ಕಂಥವರು. ನಾಮ ಅಂದರೆ ಇಲ್ಲಿ ಹೆಸರು ಅಂತ. ನಾಮ ಅಂದರೆ ನಾವಿಟ್ಕೊಳ್ತಕ್ಕಂತಹ ನಾಮ ಅಲ್ಲ, ನಾಮದಲ್ಲೇ ವಿಜ್ಞಾನದಿಂದ ಪ್ರಾರಂಭ ಆಗ್ತಕ್ಕಂತಹ ವಿಶೇಷವಾದ ಅಧ್ಯಯನ ಕೇಂದ್ರವಾಗಿದ್ದಂತಹ ನಮ್ಮ ಶ್ರೀಪಾದರಾಜರ ಮಠದ ಆರಾಧನೆ ನಡೀತಾ ಇದೆ. ಎಲ್ಲರೂ ಕೂಡ ಸಾವಧಾನವಾಗಿ, ಸಾವಚಿತ್ತರಾಗಿ, ಎಲ್ಲಿ ಒಂದು ಕಡೆ ಭಜನೆಗಳು ಮಾಡ್ತಾ ಇರ್ತಾರೆ, ಮತ್ತೊಂದು ಕಡೆ ಹಾಡುಗಳು ಹಾಡ್ತಾ ಇರ್ತಾರೆ. ನಿಮ್ಮ ಆಸಕ್ತಿಗೆ ತಕ್ಕಂತೆ ನೀವು ಆ ಸ್ಥಳಗಳಲ್ಲಿ ಕೂತ್ಕೊಂಡು ಅದನ್ನು ವಿಶೇಷವಾಗಿ ಗಮನಿಸಿದಾಗ, ಬೇರೆ ಎಲ್ಲವನ್ನು ಬಿಟ್ಟುಬಿಡಿ, ಆ ಸ್ಥಳಕ್ಕೆ ಹೋದಾಗ ನಿಮ್ಗೆ ಹಾಡು ಕೇಳಬೇಕು ಅನ್ನಿಸ್ದಾಗ ಹಾಡಿನ ಕಡೆನೇ ಗಮನ. ಇಲ್ಲ, ಅಲ್ಲಿ ಯಾರೋ ಪ್ರವಚನವನ್ನು ಹೇಳ್ತಾ ಇರ್ತಾರೆ, ನಿಮಗೆ ಅರ್ಥ ಆಗ್ತಿದ್ರೆ ಹೋಗಿ ಕುಳಿತುಕೊಂಡು ಅದನ್ನು ಸಂಪೂರ್ಣವಾಗಿ ಅದನ್ನು ಮನವರಿಕೆ ಮಾಡಿಕೊಳ್ಳಿ. ಅವ್ರು ಹೇಳ್ತಾ ಇರ್ತಕ್ಕಂತಹ ವಿಶೇಷವಾದ ಮಹಿಮೆಗಳ ಬಗ್ಗೆ ಹೇಳ್ತಾರೆ ಅಲ್ಲಿ ಕುಳಿತುಕೊಂಡು. ಒಂದಷ್ಟು ಮಂದಿ ನಾಟ್ಯಗಳು ಮಾಡ್ತಾರೆ. ಅದಕ್ಕೆಲ್ಲದಕ್ಕೂ ಕೂಡ ಸಾವಧಾನ ಚಿತ್ತರಾಗಿ, ಸಮಾಧಾನವಾಗಿ ಆ ಗುರುಗಳ ದರ್ಶನವನ್ನು ಮಾಡಬೇಕಾದ್ರೂ ಕೂಡ ನಿಧಾನವಾಗಿ, ಎಲ್ಲರಿಗೂ ಅವಕಾಶ ಮಾಡಿಕೊಡುವ ರೀತಿಯಲ್ಲಿ, ಭೋಜನ ಶಾಲೆಯಲ್ಲಾಗಿರಬಹುದು, ಎಲ್ಲಾದರೂ ಆಗಿರ್ಬೋದು, ಎಲ್ಲರಿಗೂ ಶ್ರೀಪಾದರಾಜರ ಮಠದಲ್ಲಿ ಅದೊಂದು ಏನದು ಕಣ್ಣು ಮುಂದೆ ಇರತಕ್ಕಂತಹ ಸತ್ಯ. ಶ್ರೀಪಾದರಾಜರು ಊಟ ಇಲ್ಲದೆ ಕಳಿಸಿಲ್ಲ ಅಂತಕ್ಕಂಥದ್ದು. ಎಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಆ ಭಗವಂತನ ಪ್ರಸಾದವಿಲ್ಲದೆ ಅಲ್ಲಿಂದ, ಅಂದರೆ ಆ ಸಮಯ ಇರ್ತದೆ, ಅಲ್ಲಿ ಇಲ್ಲ ಅನ್ನೋ ಮಾತಿಲ್ಲ. ಅಂತಹ ಒಂದು ಅನ್ನಪೂರ್ಣೆಯ ಕ್ಷೇತ್ರ ಅದು. ಆ ಅನ್ನಪೂರ್ಣೆಯ ಸಾನ್ನಿಧ್ಯ ಇರತಕ್ಕಂಥ ಸ್ಥಳ. ಯಾಕೆಂದರೆ ನಾವು ಚಿಕ್ಕಂದಿನಿಂದ ನೋಡಿದ್ದೀವಿ, ನಾವು ಅಲ್ಲೇ ಬೆಳೆದಿರ್ತಕ್ಕಂಥವ್ರು. ಅಂತಹ ಮಹಿಮಾನ್ವಿತ ಕ್ಷೇತ್ರದಲ್ಲಿ ಆ ಮಹಿಮೆಯನ್ನು ನಾವು ಎತ್ತಿ ಹಿಡಿತಕ್ಕಂತಹ ಸಂದರ್ಭ. ಅದಕ್ಕಿಂತ ವಿಶೇಷವಾಗಿ ಏನಪ್ಪ ಅಂತಂದರೆ, ಆ ಅಧ್ಯಯನ ಕೇಂದ್ರ ಅಂತಕ್ಕಂಥದ್ದು ನಳಂದ ವಿಶ್ವವಿದ್ಯಾನಿಲಯದ ಒಂದು ಭಾಗ, ಅದು ಒಂದು ಬ್ರ್ಯಾಂಚ್. ಗುರುಕುಲ ಇತ್ತು ಅಲ್ಲಿ ಮಕ್ಕಳುಗಳು ಓದಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ವಿದ್ವಾನ್ಗಳಾಗಿದ್ದಾರೆ, ಪಂಡಿತರಾಗಿದ್ದಾರೆ, ಸುಧಾ ಪಂಡಿತರಾಗಿದ್ದಾರೆ. ಅಧ್ಯಯನಗಳು ಬೇರೆ ಬೇರೆ ವಿಧವಾಗಿ ಇರತಕ್ಕಂಥದ್ದು. ವೇದಾಧ್ಯಯನವೇ ಒಂದು ಸಪರೇಟ್ ಭಾಗ.
ಇಲ್ಲಿ ನಾವು ಕಲಿತಕ್ಕಂತಹ ಅಧ್ಯಯನಗಳೇನಿದೆ ಅದು ಒಂದು ಭಾಗವಾದರೆ, ವೇದಾಧ್ಯಯನದಲ್ಲಿ ವೇದವೇ ಒಂದು ಸಪರೇಟ್ ಪೋರ್ಷನ್ ಇದ್ದಂಗೆ. ಅದು ಸಬ್ಜೆಕ್ಟ್ ಅಲ್ಲ, ಅದೇ ಒಂದು ಪೋರ್ಷನ್. ನಾವು ಹೇಗೆ ಡಿಗ್ರಿನಲ್ಲಿ ಸೈನ್ಸು, ಕಾಮರ್ಸು, ಆರ್ಟ್ಸು ಅಂತ 3 ಭಾಗ ಮಾಡಿದ್ವಿ, ಹಾಗೆ ವೇದಾಧ್ಯಯನ ಅಂತಕ್ಕಂಥದ್ದು ಆ 3 ಭಾಗದಲ್ಲಿ ಒಂದು ಭಾಗ 4ನೇ ಭಾಗದ ರೀತಿಯಲ್ಲಿ ಅದು ಯಥೇಚ್ಛವಾಗಿ ವೇದಾಧ್ಯಯನ ಮಾಡಿದವರಿಗೆ ಅದು ಒಂದು ಅದ್ಭುತವಾದ ಫಲವನ್ನು ಕೊಡ್ತದೆ. ಸುಧಾ ಪಂಡಿತರು ಅಂತೆಲ್ಲ ಹೇಳ್ತಾರಲ್ಲ, ಅದು ಒಂದೊಂದೇ ಸ್ಟೇಜ್, ಅದು ಒಂದೊಂದು ಹಂತ ದಾಟ್ಕೊಂಡು ಬಂದರೆ ಅಲ್ಲಿ ಬರ್ತಾರೆ ಆ ಡಿಗ್ರಿ ಅಂತಕ್ಕಂಥದ್ದಕ್ಕೆ. ಅದಕ್ಕೆ ಆದಂಥ ಹೆಸರನ್ನು ವೇದದಲ್ಲಿ ಕೊಟ್ಟಿರ್ತಾರೆ. ಇದರಿಂದ ಅಂತಹ ಅಧ್ಯಯನ ಕೇಂದ್ರದಲ್ಲಿ ಆಗಿನ ಕಾಲದಲ್ಲಿ ಆ ಗುರುಗಳು, ಶ್ರೀಪಾದರಾಜ ಗುರುಗಳು, ಅದನ್ನು ಅಷ್ಟು ಸುಲಭವಾಗಿ ಮಾಡೋಕ್ಕಾಗತ್ತೇನ್ರಿ? ನೆನೆಸ್ಕೊಂಡ್ರೆ ಒಂದು ಶಾಲೆ ಮಾಡ್ತಕ್ಕಂಥದ್ದು ಸಾಧ್ಯ ಇಲ್ಲ ರೀ. ಸ್ಥಳ ಬೇಕು, ಉತ್ತಮವಾದ ಸ್ಥಳ ಬೇಕು. ಅವರ ಆಯ್ಕೆ ನೋಡಿ, ಉತ್ತಮವಾದ ಸ್ಥಳ. ಆ ಸ್ಥಳದಲ್ಲಿ ಮಕ್ಕಳಿಗೆ ಗುರುಕುಲದಲ್ಲಿ ಬೇಕಾದಂತಹ ಎಲ್ಲ ಪರಿಕರಗಳು, ಅದೊಂದು ರಿಸರ್ಚ್ ಸೆಂಟರ್ ಅಂದರೂ ತಪ್ಪಿಲ್ಲ. ಅಂಥ ಅದ್ಭುತವಾದ ಒಂದು ಸ್ಥಳ. ಅಂತಹ ಗುರುಗಳ ಅನುಕರಣೆಯನ್ನು ಮಾಡ್ತಕ್ಕಂತಹ ಸಂದರ್ಭ ಈಗ ಬರ್ತಿದೆಯಾ, ಬರುತ್ತಾ, ಕಾದು ನೋಡಬೇಕಾಗಿದೆ. ಮತ್ತು ಆ ವೇದಗಳಿಗೆ, ಆ ಅಧ್ಯಯನಕಾರರಿಗೆ ಒಂದು ಒಳ್ಳೆಯ ಮಾರ್ಗಸೂಚಿಯಾಗಿ ಮುಂದಿನ ದಿನಗಳು ಅವರನ್ನು ಕೂಡ ವಿಶೇಷವಾಗಿ ಪರಿಗಣಿಸ್ತಕ್ಕಂಥ ದಿನ ಬಂದರೆ ಅದಕ್ಕಿನ್ನ ಇನ್ನೇನಿದೆ. ಮಧ್ವ ಸಂಪ್ರದಾಯ, ಆ ಮಧ್ವ ಸಂಪ್ರದಾಯದ ಕುಲಪತಿಗಳು, ನೀವು ಯಾವುದಾದ್ರೂ ಯೂನಿವರ್ಸಿಟಿಗೆ ಹೋದರೆ ಅಲ್ಲಿರ್ತದೆ ಕುಲಪತಿಗಳು. ಕುಲ ಅಂದರೆ ನಾವು ಓದಿದ ಆ ವಿದ್ಯೆಯ ಭಾಗಕ್ಕೆ ಆ ಕುಲ, ಅದಕ್ಕೆ ಒಬ್ಬ ಕುಲಪತಿ. ಅಂದರೆ ಆ ಒಂದು ಯೂನಿವರ್ಸಿಟಿಯ, ವಿಶ್ವವಿದ್ಯಾನಿಲಯದ ರೆಕಗ್ನೈಸರ್ ಕುಲಪತಿಗಳು. ಅಂತಹ ಒಂದು ಸ್ಥಳ ಅಧ್ಯಯನ ಕೇಂದ್ರ, ಸಂಶೋಧನಾ ಕೇಂದ್ರ ಒಂದು ಟೈಮಲ್ಲಿತ್ತು, ಇದ್ದಿದ್ದು. ಅದರ ಬಗ್ಗೆ ಉಲ್ಲೇಖಗಳಿದೆ. ಆಮೇಲೆ ಒಬ್ಬ ರಾಜರಿಗೆ ಗುರುದೋಷವನ್ನು, ಬ್ರಹ್ಮಹತ್ಯಾ ದೋಷವನ್ನು ಅನಿಸುತ್ತೆ. ಸೊ ಆ ಬ್ರಹ್ಮಹತ್ಯಾ ದೋಷವನ್ನು ನಿವಾರಣೆ ಮಾಡಿರ್ತಕ್ಕಂಥ ಸ್ಥಳ ಅಂತ ಕೂಡ ಉಲ್ಲೇಖ ಮಾಡ್ತಾರೆ. ಬ್ರಹ್ಮಹತ್ಯಾ ದೋಷ, ಬ್ರಾಹ್ಮಣ ನಿಂದನೆ, ತಪ್ಪು ಮಾಡಿರ್ತಕ್ಕಂಥ, ಸುಮ್ಮನೆ ಯಾವುದೇ ತಪ್ಪಿಲ್ಲದೆ ಬ್ರಾಹ್ಮಣರನ್ನು ನಿಂದನೆ ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯಾದಂತಹ ತಪ್ಪು ಮಾಡದೇ ಇರತಕ್ಕಂತಹ ಬ್ರಾಹ್ಮಣರನ್ನು, ಆ ಗುರುಗಳ ಸ್ಥಾನದಲ್ಲಿರ್ತಕ್ಕಂತಹ ಗುರುಗಳನ್ನು ನಿಂದನೆ ಮಾಡ್ತಕ್ಕಂಥದ್ದು. ವಿದ್ಯೆ ಕೊಟ್ಟ ಗುರುಗಳನ್ನು ನಾವು ಬೈದರೆ ಅದು ಕೂಡ ಬ್ರಹ್ಮಹತ್ಯಾ ದೋಷವೇ. ಯಾವುದು ಬ್ರಾಹ್ಮಣ ಒಂದೇ ಅಲ್ಲ, ಗುರುಗಳ ನಿಂದನೆ. ಯಾವ ಗುರುಗಳನ್ನು, ಯಾವ ವಿದ್ಯಾರ್ಥಿ ಅವನು ಕಲ್ತಿರ್ತಕ್ಕಂತಹ ಪಾಠವನ್ನು ಜೊತೆಯಲ್ಲಿಟ್ಟುಕೊಂಡು ಆ ವಿದ್ಯೆಯನ್ನು ಅಭ್ಯಾಸ ಮಾಡಿ, ಆ ವಿದ್ಯೆಯಿಂದ ಬಂದ ಊಟವನ್ನು ಸ್ವೀಕಾರ ಮಾಡಿ, ಅದೇ ವಿದ್ಯೆಯನ್ನು ಹೇಳಿಕೊಟ್ಟ ಗುರುಗಳನ್ನು ನಿಂದನೆ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ಬ್ರಹ್ಮ ಹತ್ಯಾ ದೋಷಕ್ಕೆ ಸಮ ಅಂತ ಹೇಳಿ ಉಲ್ಲೇಖ ಆಗ್ತದೆ. ಯಾಕೆಂದರೆ ಬ್ರಹ್ಮ ಅಂದರೆ ಯಾರು? ಸೃಷ್ಟಿಕರ್ತ. ನಮ್ಮ ಜೀವನದ ಉದ್ಧಾರಕ್ಕೋಸ್ಕರ ಗುರುಗಳಿರ್ತಾರೆ. ಅಂತಹ ಜೀವನದ ಉದ್ಧಾರವನ್ನು ಮಾಡತಕ್ಕಂಥವ್ರು ಯಾರು? ನಮ್ಮ ಹಣೆಯ ಬರಹವನ್ನು ಬರಿತಕ್ಕಂಥವರಲ್ಲಿ ಗುರುಗಳ ಪಾತ್ರ ಕೂಡ ಬಹಳ ಮುಖ್ಯವಾದದ್ದು. ಅಂತಹ ಗುರುಗಳ ನಿಂದನೆ ಮಾಡಿ ನಾವು ಬ್ರಹ್ಮ ಹತ್ಯಾ ದೋಷವನ್ನು ಪಡೆದುಕೊಂಡ್ರೆ ಒಬ್ಬ ವ್ಯಕ್ತಿಯನ್ನು ಸಾಯಿಸಬೇಕಾಗಿಲ್ಲ. ಆ ದೋಷ ಸಾಕು ಮನುಷ್ಯನ ಹಾಗೆಯೇ ತುಳಿದು ಬಿಡುತ್ತದೆ ಜೀವನದಲ್ಲಿ. ತುಳಿಯೋದು ಅಂದರೆ ಏನು? ಏಳಿಗೆ ಆಗುವುದಕ್ಕೆ ಬಿಡುವುದಿಲ್ಲ. ಇದು ಬ್ರಹ್ಮ ಹತ್ಯಾ ದೋಷದ ಒಂದು ಮಹತ್ತರವಾದ ವಿವರಣೆ. ಸೊ ಅದರಿಂದ ತಂದೆ ತಾಯಿಯನ್ನು ಕೂಡ ದೂಷಣೆ ಮಾಡ್ತಕ್ಕಂಥದ್ದು, ಹಾಗೆ ಗುರುಗಳನ್ನು ದೂಷಣೆ ಮಾಡ್ತಕ್ಕಂಥದ್ದು, ಸಂಸ್ಕಾರದಿಂದ ಇರತಕ್ಕಂತಹ ಬ್ರಾಹ್ಮಣರ ದೋಷಣೆಯನ್ನು ಮಾಡ್ತಕ್ಕಂಥದ್ದು. ಏನೂ ತಿಳಿದಿರ, ಹಿಂದೆ ಏನೋ ನಡೆದಿತ್ತು ಗೊತ್ತಿಲ್ಲ, ಮುಂದೆ ಏನು ನಡೆಯುತ್ತೆ ಗೊತ್ತಿಲ್ಲ, ಕುಳಿತ ಜಾಗದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬ್ರಾಹ್ಮಣ ಅಂದರೆ ಸಂಸ್ಕಾರದಿಂದ ಬ್ರಾಹ್ಮಣ. ನನ್ನ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ. ಯಾಕೆಂದರೆ ನಾನು ಅರ್ಧಂಬರ್ಧ ಹೇಳಿರಲ್ಲ, ಪೂರ್ಣ ಪ್ರಮಾಣದಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತೇನೆ. ಅರ್ಧದಲ್ಲೇ ತಿಳ್ಕೊಂಡು ಏನೋ ನಿರ್ಣಯಕ್ಕೆ ಬರಬೇಡಿ. ಸಂಸ್ಕಾರದಿಂದ ಬ್ರಾಹ್ಮಣ ಅನ್ನೋ ಪದ ಜಾತಿ ಸೂಚಕವಾಗಿರ್ತದೆ. ಅದರಲ್ಲಿ ಬ್ರಾಹ್ಮಣತ್ವ ಅಂತಕ್ಕಂಥದ್ದು ಎಲ್ಲರಲ್ಲೂ ಇರ್ತದೆ. ಅಂದರೆ ಯಾವ ವ್ಯಕ್ತಿ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲ ಜನರು ಸಂತೋಷವಾಗಿ ಬಾಳಬೇಕು, ಬದುಕಬೇಕು ಅಂದ್ಕೊಳ್ಳೋರಲ್ಲಿ, ಆ ಮನಸ್ಥಿತಿ ಇರ್ತಕ್ಕಂಥವರಲ್ಲಿ ಸಂಸ್ಕಾರದಿಂದ ಬರ್ತಕ್ಕಂಥದ್ದು ಬ್ರಾಹ್ಮಣತ್ವ. ಸೊ ಇಂತಹ ಒಂದು ಬ್ರಾಹ್ಮಣತ್ವದಲ್ಲಿ ಇರ್ತಕ್ಕಂತಹವರಿಗೆ ಯಾರೂ ಕೂಡ ನಿಂದನೆಯನ್ನು ಮಾಡ್ತಕ್ಕಂತಹ ಸ್ಥಿತಿ ನಿರ್ಮಾಣಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ವಿಶೇಷವಾಗಿ ಇವತ್ತಿನ ದಿನ ಆ ಪೂರ್ವಾರಾಧನೆ, ಮಧ್ಯಾರಾಧನೆ,
ಮತ್ತು ಇದು ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಮೂರನ್ನು ಕೂಡ ಹೋಗಿ ನೋಡ್ತಕ್ಕಂಥವರು ನಿಮ್ಮ ಕೈಲಾದಂತಹ ನಿಮ್ಮ ಸೇವೆಯನ್ನು ಕೂಡ ನೀವು ಮಾಡ್ಕೋಬೋದು. ಅಲ್ಲಿ ಯಾರೋ ಹಾಗೆ ಹೀಗೆ ಓಡಾಡ್ತಿರ್ತಾರೆ, ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ಯಾವುದೇ ಅಹಿತಕರ ಘಟನೆಗಳು ನಡೀದಿರೇ ಇರೋ ರೀತಿಯಲ್ಲಿ ನಮಗೆ ನಾವೇ ಒಂದು ಉತ್ತಮ 3 ದಿನವನ್ನು ಶ್ರೀಪಾದರಾಜರ ಮಠಕ್ಕೆ ಸಲ್ಲಿಕೆ ಮಾಡೋದರಲ್ಲೇ ಗುರು ಸೇವೆ ಇದೆ ಅನ್ನೋದನ್ನು ಯಾರೂ ಕೂಡ ಯಾವತ್ತಿಗೂ ಮರೆಯಬಾರದು ಅಂತ ಹೇಳ್ತಾ ಈ ನನ್ನ ಸಣ್ಣ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಆಮೇಲೆ ನನ್ನ ಮಿತ್ರವೃಂದದ ಸ್ನೇಹಿತರೆ, ನಾನು ಎಲ್ಲಾದರೂ ಯಾವುದಾದ್ರೂ ಹೇಳಿಕೆಯಲ್ಲಿ ತಪ್ಪು ಹೇಳಿದಾಗ ಸಮರ್ಥನೆ ಮಾಡಿಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಅಲ್ಲ. ನೀವು ಹೇಳಿದ್ರಲ್ಲಿ ಇದು ತಪ್ಪಿದೆ, ಇದನ್ನು ನೀವು ಸರಿಪಡಿಸ್ಕೊಳ್ಳಿ, ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂದರೆ ನಾನು ಸಿದ್ಧನಾಗಿದ್ದೇನೆ. ಥ್ಯಾಂಕ್ ಯು.